ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪೂರ್ವದಲ್ಲಿ ರತ್ನಗಿರಿ ಎಂಬ ವಿಶಾಲವಾದ ರಾಜ್ಯ ಹೊಂದಿತ್ತು. ಆ ರಾಜ್ಯವನ್ನು ಚಂದ್ರಗುಪ್ತ ಎಂಬ ಮಹಾರಾಜ ಪಾಲಿಸುತ್ತಿದ್ದ. ಅವನಿಗೆ 4 ಜನ ಮಕ್ಕಳಿದ್ದರು. ಅವರಲ್ಲಿ ಹಿರಿಯವನು ಸುದೀಪ. ಇವನು ನೋಡಲು ತುಂಬಾ ಸುಂದರವಾಗಿರುತ್ತಾನೆ, ಹಾಗೆ ಪರಾಕ್ರಮಿ ಕೂಡ. ಅವನ ಹೆಂಡತಿಯ ಹೆಸರು ಚಂದ್ರಪ್ರಭಾ. ಅವಳು ಕೂಡ ನೋಡಲು ತುಂಬಾ ಸುಂದರವಾಗಿದ್ದಳು. ಅವಳಿಗೆ ಅವಳ ಸೌಂದರ್ಯದ ಬಗ್ಗೆ ಗರ್ವ ಕೂಡ ಇತ್ತು. ನನ್ನಷ್ಟು ಸುಂದರವಾಗಿ ಯಾರೂ ಇಲ್ಲ ಎಂದು ಯಾವಾಗಲೂ ಅಂದುಕೊಳ್ಳುತ್ತಿದ್ದಳು. ಈ ಚಂದ್ರಪ್ರಭಾ ತುಂಬಾ ಚೂಟಿಯಾಗಿದ್ದಳು. ತುಂಬಾ ಚೆನ್ನಾಗಿ ಹಾಡು ಕೂಡ ಹಾಡುತ್ತಿದ್ದಳು. ಒಂದು ಸಲ ಚಂದ್ರಗುಪ್ತ ಮಹಾರಾಜ ಕೆಲವರ ಚಾಡಿ ಮಾತುಗಳನ್ನು ಕೇಳಿ ಹಿರಿಯ ಮಗನಾದ ಸುದೀಪನನ್ನು 12 ವರ್ಷಗಳ ಕಾಲ ರಾಜ್ಯದಿಂದ ಬಹಿಷ್ಕಾರ ಮಾಡಿದ. ತಂದೆಯ ಮಾತನ್ನು ಕೇಳಿದ ಸುದೀಪ ತುಂಬಾ ದುಃಖಿಸುತ್ತಾ ಹೆಂಡತಿಯ ಹತ್ತಿರ ಬಂದ. ಗಂಡನ ಮುಖದಲ್ಲಿನ ಬೇಜಾರನ್ನು ನೋಡಿದ ಚಂದ್ರಪ್ರಭಾ ಏನಾಯ್ತು ಎಂದು ಕೇಳಿದಳು. ಪ್ರಭಾ ಏನಂತ ಹೇಳಲಿ? ಮಹಾರಾಜ ಕೆಲವರ ಚಾಡಿ ಮಾತುಗಳನ್ನು ಕೇಳಿ 12 ವರ್ಷಗಳ ಕಾಲ ನನ್ನನ್ನು ಈ ರಾಜ್ಯದಿಂದ ಬಹಿಷ್ಕಾರ ಮಾಡಿದ್ದಾರೆ. ನಾನು ಹೊರಡುತ್ತಿದ್ದೇನೆ, ನೀನು ಹುಷಾರಾಗಿರು ಎಂದು ಹೇಳಿದ. ಆ ಮಾತನ್ನು ಕೇಳಿದ ಕೂಡಲೇ ಚಂದ್ರಪ್ರಭಾ ಗಾಬರಿಯಿಂದ ಮೂರ್ಛೆ ಹೋದಳು. ಅದನ್ನು ನೋಡಿದ ಸುದೀಪ, ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ಈ ವಿಷಯ ಇವಳಿಗೆ ಹೇಳಬಾರದಿತ್ತು ಅಂದುಕೊಂಡು ಸ್ವಲ್ಪ ನೀರನ್ನು ಅವಳ ಮೇಲೆ ಚಿಮುಕಿಸಿದ. ಎಚ್ಚರಗೊಂಡ ಚಂದ್ರಪ್ರಭಾ, ಸ್ವಾಮಿ, ನೀವು ನನ್ನನ್ನು ಬಿಟ್ಟು ಹೊರಟು ಹೋದರೆ ಯಾವ ರೀತಿ ನಾನಿಲ್ಲಿ ಇರಬಲ್ಲೆ? ನಾನು ಕೂಡ ನಿಮ್ಮ ಜೊತೆ ಬಂದು ಬಿಡುತ್ತೇನೆ, ನನ್ನನ್ನು ಕೂಡ ಕರೆದೋಗಿ ಎಂದು ಕೇಳಿದಳು. ಆಗ ಸುದೀಪ, ಅಯ್ಯೋ, ಇವಳ ಮಾತು ಕೂಡ ನಿಜಾನೆ. ಹೆತ್ತ ಮಗನನ್ನೇ ರಾಜ್ಯದಿಂದ ಬಹಿಷ್ಕಾರ ಮಾಡಿದ ತಂದೆ ಇರುವ ಜಾಗದಲ್ಲಿ ನನ್ನ ಹೆಂಡತಿಯನ್ನು ಒಬ್ಬಂಟಿಯಾಗಿ ಯಾವ ರೀತಿ ಬಿಟ್ಟು ಹೋಗಲಿ? ಸುಖವೋ ದುಃಖವೋ ಅವಳನ್ನು ನೋಡಿಕೊಳ್ಳುವ ಕರ್ತವ್ಯ ನನ್ನದು. ಅವಳನ್ನು ಕೂಡ ನನ್ನ ಜೊತೆ ಕರೆದು ಹೋಗೋಣ ಅಂದುಕೊಂಡು, ದೇವಿ, ನೀನು ಚಿಂತಿಸಬೇಡ, ನಿನ್ನನ್ನು ಕೂಡ ನನ್ನ ಜೊತೆ ಕರೆದು ಹೋಗುತ್ತೇನೆ ಎಂದು ಹೇಳಿದ. ಗಂಡನ ಮಾತನ್ನು ಕೇಳಿ ಚಂದ್ರಪ್ರಭಾ ತುಂಬಾ ಸಂತೋಷಗೊಂಡಳು. ಕಾಡಿಗೆ ಹೋಗಲು ಬೇಕಾದ ತಯಾರಿ ಮಾಡಿಕೊಂಡಳು. ಮಾರನೆಯ ದಿನ ಬೆಳಿಗ್ಗೆ ಗಂಡ ಹೆಂಡತಿ ಇಬ್ಬರು ಕಾಡಿಗೆ ಹೋದರು. ತುಂಬಾ ದೂರ ನಡೆದು ಸುಸ್ತಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಕುಳಿತುಕೊಂಡರು. ತುಂಬಾ ಸುಸ್ತಾದ ಕಾರಣ ಅಲ್ಲಿಯೇ ಇಬ್ಬರು ಗಾಢವಾದ ನಿದ್ರೆಗೆ ಜಾರಿದರು. ಕೆಲವೇ ಹೊತ್ತಿನಲ್ಲಿ ಅಲ್ಲೊಂದು ಹಾವು ಬಂದು ಚಂದ್ರಪ್ರಭಾಳನ್ನು ಕಚ್ಚಿತು. ಒಣಗಿದ ಎಲೆಗಳ ಶಬ್ದದಿಂದ ಎಚ್ಚರಗೊಂಡ ಸುದೀಪ ಪಕ್ಕದಲ್ಲಿ ಹೋಗುತ್ತಿದ್ದ ಹಾವನ್ನು ನೋಡಿದ. ಅವನಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ನೋಡುತ್ತಿದ್ದಂತೆ ವಿಷ ಮೈಯೆಲ್ಲಾ ಹರಡಿ ಚಂದ್ರಪ್ರಭಾ ಪ್ರಾಣ ಬಿಟ್ಟಳು. ಮೃತಪಟ್ಟ ಹೆಂಡತಿಯನ್ನು ಅಪ್ಪಿಕೊಂಡು ಸುದೀಪ ಜೋರಾಗಿ ಗೋಳಾಡುತ್ತಿದ್ದ. ಆ ಶಬ್ದಕ್ಕೆ ಕಾಡಿನಲ್ಲಿರುವ ಪ್ರಾಣಿಗಳು ಕೂಡ ಬೆಚ್ಚಿದವು. ಅಯ್ಯೋ, ರಾಜ್ಯದಲ್ಲಿ ಸುಖವಾಗಿ ಬದುಕದೆ ನನ್ನ ಜೊತೆ ಬಂದಳು ನನ್ನ ಹೆಂಡತಿ. ಈಗ ಅವಳು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದಳು. ಇನ್ನು ನಾನು ಯಾರಿಗೋಸ್ಕರ ಬದುಕಿರಲಿ? ನಾನು ಕೂಡ ಅವಳ ಜೊತೆ ಸತ್ತು ಹೋಗುತ್ತೇನೆ ಎಂದು ಜೋರಾಗಿ ಅಳುತ್ತಾ ಚಿತೆಗಾಗಿ ಕೋಲುಗಳನ್ನು ಶೇಖರಿಸುತ್ತಿದ್ದ. ಅದೇ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರು ಭೂಲೋಕ ಸಂಚಾರ ಮಾಡುತ್ತಿದ್ದರು. ಸುದೀಪನ ಅಳು ಕೇಳಿಸಿಕೊಂಡ ಪಾರ್ವತಿ ದೇವಿ ಅವನ ಮೇಲಿನ ದಯೆಯಿಂದ ಪರಮೇಶ್ವರನೊಂದಿಗೆ, ದೇವ, ಯಾರೋ ಒಬ್ಬ ಮನುಷ್ಯ ಹೃದಯ ಕಲಕುವಂತೆ ಅಳುತ್ತಿದ್ದಾನೆ. ಅವನ ವೇದನೆ ನನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡುತ್ತಿದೆ. ನನ್ನ ಮೇಲೆ ದಯೆ ತೋರಿ ಅವನನ್ನು ಕಾಪಾಡಿ ಎಂದು ಹೇಳಿದರು. ಆಗ ಪರಮೇಶ್ವರ, ದೇವಿ, ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಒಂದು ದುಃಖ ಇರುತ್ತದೆ. ಪ್ರತಿಯೊಬ್ಬರು ಅವರವರ ಕರ್ಮಾನುಸಾರ ಸುಖ ದುಃಖಗಳನ್ನು ಅನುಭವಿಸಬೇಕು. ನಾವು ಎಷ್ಟು ಜನರ ದುಃಖವನ್ನು ತಾನೇ ಹೋಗಲಾಡಿಸಲು ಸಾಧ್ಯ ಅಂದರು. ದೇವ, ಅದೇನೇ ಇರಲಿ, ಈಗ ಮಾತ್ರ ಆ ಮನುಷ್ಯನ ದುಃಖ ನೀವು ಹೋಗಲಾಡಿಸಲೇಬೇಕು ಅಂದರು ಪಾರ್ವತಿ. ಸರಿ ಎಂದು ಹೇಳಿ ಪರಮೇಶ್ವರ ಪಾರ್ವತಿಯನ್ನು ಕರೆದುಕೊಂಡು ಸುದೀಪನ ಮುಂದೆ ಪ್ರತ್ಯಕ್ಷವಾದರು. ಅವರನ್ನು ನೋಡಿದ ಸುದೀಪ ಭಕ್ತಿಯಿಂದ ನಮಸ್ಕಾರ ಮಾಡಿದ. ಪುತ್ರ, ನಿನ್ನ ವೇದನೆಗೆ ಕಾರಣ ಏನು ಅಂದರು ಪರಮೇಶ್ವರ. ಆಗ ಸುದೀಪ ಅವನ ತಂದೆಯವನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡಿದಾಗಿನಿಂದ ಚಂದ್ರಪ್ರಭಾ ಸತ್ತಿರುವವರೆಗೂ ಎಲ್ಲ ವಿಷಯ ಹೇಳಿ
ದೇವ, ನನ್ನ ಹೃದಯ ನುಚ್ಚು ನೂರಾಗುತ್ತಿದೆ. ನನ್ನ ಹೆಂಡತಿಯನ್ನು ಬಿಟ್ಟು ನಾನು ಬದುಕಲಾರೆ. ನಾನು ಕೂಡ ಅವಳ ಜೊತೆ ಚಿತೆಗೆ ಹಾರುತ್ತೇನೆ ಎಂದು ಹೇಳಿದ. ಕುಮಾರ, ಪ್ರತಿ ಜೀವಿಗೂ ಸಾವು ಖಚಿತ. ನಿನ್ನ ಹೆಂಡತಿ ನಿನಗಿಂತಲೂ ಸ್ವಲ್ಪ ಮುಂಚೆ ಮೃತಪಟ್ಟಿದ್ದಾಳೆ ಅಷ್ಟೆ. ಆದರೆ ನೀನೇಕೆ ಇರುವ ಪ್ರಾಣವನ್ನು ತೊರೆಯಲು ಬಯಸುತ್ತಿರುವೆ? ನಿನಗೆ ಇವಳಿಗಿಂತ ಸುಂದರವಾಗಿರುವ ಗುಣವತಿಯಾದ ಹೆಂಡತಿ ಸಿಗುತ್ತಾಳೆ. ಹಾಗೆ ಬದುಕಿದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಸತ್ತರೆ ನಿನಗೆ ಏನು ಸಿಗುತ್ತದೆ? ಹಾಗಾಗಿ ಇಂಥ ಆಲೋಚನೆ ಎಂದೂ ಕೂಡ ಮಾಡಬೇಡ ಅಂದರು ಪರಮೇಶ್ವರ. ದೇವ, ನೀವು ಹೇಳಿದ ಪ್ರತಿ ಮಾತು ಸತ್ಯ. ಆದರೆ ಚಂದ್ರಪ್ರಭಾಳಂತಹ ಹೆಂಡತಿ ಎಷ್ಟು ಜನ್ಮಗಳು ಪಡೆದರೂ ನನಗೆ ಸಿಗುವುದಿಲ್ಲ. ಅವಳಿಗೋಸ್ಕರ ಪ್ರಾಣತ್ಯಾಗ ಮಾಡುವುದು ಕಷ್ಟವಲ್ಲ ಅಂದ ಸುದೀಪ. ಕುಮಾರ, ನಿನ್ನ ಹೆಂಡತಿಯ ಆಯಸ್ಸು ಬರೀ 20 ವರ್ಷ ಮಾತ್ರವೇ ಇತ್ತು. ಈಗ ಅವಳಿಗೆ 20 ವರ್ಷ ತುಂಬಿದೆ. ಹಾಗಾಗಿ ಆಕೆ ಮೃತಪಟ್ಟಳು. ನಿನ್ನ ಹೆಂಡತಿ ಮತ್ತೆ ಬದುಕಬೇಕು ಅಂದರೆ ಒಂದೇ ಒಂದು ದಾರಿ ಇದೆ. ನಿನ್ನ ಆಯಸ್ಸಿನಲ್ಲಿ ಸ್ವಲ್ಪ ಆಯಸ್ಸನ್ನು ಅವಳಿಗೆ ದಾರೆ ಎರೆದರೆ ಅವಳು ಮತ್ತೆ ಬದುಕುತ್ತಾಳೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಅಂದರು ಪರಮೇಶ್ವರ. ಒಂದು ಕ್ಷಣವೂ ಯೋಚಿಸದೆ ಸಂತೋಷವಾಗಿ ಒಪ್ಪಿಕೊಂಡ ಸುದೀಪ. ಆಗ ಪರಮೇಶ್ವರ ಒಂದು ಚೊಂಬಿನ ತುಂಬಾ ನೀರನ್ನು ಸುದೀಪನ ಕೈಗೆ ಕೊಟ್ಟು, ಕುಮಾರ, ನಿನ್ನ ಆಯಸ್ಸನ್ನು ನಿನ್ನ ಹೆಂಡತಿಗೆ ದಾರೆ ಎರೆಯುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿಕೊಂಡು ಈ ಚೊಂಬಿನೊಳಗಿರುವ ನೀರನ್ನು ನಿನ್ನ ಹೆಂಡತಿಯ ಮೇಲೆ ಹಾಕು. ಅವಳು ಮತ್ತೆ ಬದುಕುತ್ತಾಳೆ. ನೀನು ಜೀವನದಲ್ಲಿ ಎಂದಾದರೂ ಮನಸ್ಸು ಬದಲಾಯಿಸಿಕೊಂಡರೆ ಮತ್ತೆ ಇದೇ ರೀತಿ ಸಂಕಲ್ಪ ಮಾಡಿಕೊ. ಆಗ ನೀನು ಅವಳಿಗೆ ಕೊಟ್ಟಿರುವಂತ ಆಯಸ್ಸು ನಿನಗೆ ಹಿಂದೆ ಬರುತ್ತದೆ. ನೆನಪಿಟ್ಟುಕೋ. ಆ ರೀತಿ ನೀನು ಮಾಡಿದ ಮರುಕ್ಷಣ ಅವಳು ಮೃತಪಡುತ್ತಾಳೆ. ಅದರ ನಂತರ ಮತ್ತೆ ನೀನು ನಿನ್ನ ಆಯಸ್ಸನ್ನು ಅವಳಿಗೆ ಕೊಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿ ಪರಮೇಶ್ವರ ಮಾಯವಾದರು. ಇನ್ನು ಸುದೀಪ ಸಂಕಲ್ಪ ಮಾಡಿಕೊಂಡು ಆ ನೀರನ್ನು ಚಂದ್ರಪ್ರಭಾ ಮೇಲೆ ಎರಚಿದ. ಕೂಡಲೇ ಚಂದ್ರಪ್ರಭಾ ಎದ್ದು ನಿಂತು, ಸ್ವಾಮಿ, ನನಗೆ ಗಾಢವಾದ ನಿದ್ದೆ ಬಂದುಬಿಟ್ಟಿತು. ನೀವೇಕೆ ನನ್ನನ್ನು ಎಚ್ಚರಗೊಳಿಸಲಿಲ್ಲ ಎಂದು ಕೇಳಿದಳು. ದೇವಿ, ನೀನು ತುಂಬಾ ಸುಸ್ತಾಗಿದ್ದೆ. ಆದ್ದರಿಂದಲೇ ನಿನ್ನನ್ನು ಎಚ್ಚರಗೊಳಿಸಲಿಲ್ಲ ಅಂದ ಸುದೀಪ. ಅವನು ನಡೆದ ಯಾವುದೇ ವಿಷಯವನ್ನು ಹೆಂಡತಿಗೆ ಹೇಳಲಿಲ್ಲ. ಏಕೆಂದರೆ ಇವನ ಆಯಸ್ಸು ಕೊಟ್ಟಿರುವುದರಿಂದ ಚಂದ್ರಪ್ರಭಾ ತುಂಬಾ ದುಃಖಿಸುತ್ತಾಳೆ ಎಂದು ಸುದೀಪ ಅಂದುಕೊಂಡಿದ್ದ. ಇದೇ ರೀತಿ 3 ದಿನಗಳು ಕಳೆದು ಹೋಯಿತು. ಕಾಡಿನಲ್ಲಿ ಸಿಗುವ ಹಣ್ಣು, ಗೆಣಸು ಮುಂತಾದವುಗಳನ್ನು ತಿನ್ನುತ್ತಾ ಮುಂದೆ ಹೋಗುತ್ತಿದ್ದರು. ಅವರ ಕಣ್ಣಿಗೆ ಒಂದು ಮನೆ ಕಾಣಿಸಿತು. ಇಬ್ಬರು ಆ ಮನೆಯ ಹತ್ತಿರ ಬಂದು ಬಾಗಿಲು ತಟ್ಟಿದರು. ಒಳಗಿಂದ ಒಬ್ಬ ಸುಂದರವಾದ ಯುವಕ ಹೊರಗಡೆ ಬಂದ. ಸುದೀಪ ಅವನೊಂದಿಗೆ, ನಾವಿಬ್ಬರು ಪಕ್ಕದ ಊರಿಗೆ ಹೋಗುತ್ತಿದ್ದೇವೆ. ಕಾಡಿನಲ್ಲಿ ನಡೆದು ನಡೆದು ತುಂಬಾ ಸುಸ್ತಾಗಿದೆ. ಈ ರಾತ್ರಿ ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಅನುಮತಿ ಕೊಡಿ ಎಂದು ಕೇಳಿದ. ಆ ಯುವಕ ಅದಕ್ಕೆ ಒಪ್ಪಿಕೊಂಡ. ಇನ್ನು ಮೂವರು ಒಂದೇ ಜಾಗದಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಆಗ ಸುದೀಪ, ದೇವಿ, ನನಗೆ ತುಂಬಾ ದಾಹವಾಗುತ್ತಿದೆ. ನಾನು ಬರುವಾಗ ಇಲ್ಲೊಂದು ಬಾವಿ ನೋಡಿದೆ. ಅಲ್ಲಿಗೆ ಹೋಗಿ ನೀರು ಕುಡಿದು ಬರುತ್ತೇನೆ. ನಿನಗೂ ನೀರು ಬೇಕಾ ಎಂದು ಕೇಳಿದ. ನನಗೆ ದಾಹವಾಗುತ್ತಿಲ್ಲ, ನೀವು ಹೋಗಿ ಬನ್ನಿ ಅಂದಳು ಚಂದ್ರಪ್ರಭಾ. ಗಂಡ ಹೋದ ತಕ್ಷಣ ಆ ಯುವಕನನ್ನು ಉದ್ದೇಶಿಸಿ, ನೀವು ನೋಡಲು ಯಾವುದೇ ಕಷ್ಟ ಇಲ್ಲದೆ ಸುಖವಾಗಿ ಬದುಕುತ್ತಿದ್ದಂತೆ ಕಾಣಿಸುತ್ತಿದ್ದೀರಿ. ಇಂಥ ದಟ್ಟವಾದ ಕಾಡಿನಲ್ಲಿ ಏನು ಮಾಡುತ್ತಿದ್ದೀರಿ? ನೀವು ಯಾವ ಕೆಲಸ ಮಾಡುತ್ತೀರಿ ಎಂದು ಕೇಳಿದಳು. ಆಗ ಆ ಯುವಕ, ನಾನು 10 ತಲೆಮಾರುಗಳ ಕಾಲ ಕೂತು ತಿಂದರೂ ಕರಗದಷ್ಟು ಹಣವನ್ನು ಸಂಪಾದನೆ ಮಾಡಿದ್ದೀನಿ. ಇನ್ನು ನನಗೆ ದುಡಿಯುವ ಅಗತ್ಯ ಇಲ್ಲ. ಹಾಗೆ ಜನರ ಮಧ್ಯೆ ಬದುಕುವ ಇಷ್ಟ ಇಲ್ಲ. ನಾನು ಇರುವಷ್ಟು ಕಾಲ ಸುಖವಾಗಿ ಬದುಕಬೇಕು. ನೀವು ನೋಡಲು ಅಪ್ಸರೆಯಂತೆ ಕಾಣಿಸುತ್ತಿದ್ದೀರಿ. ನೀವೇಕೆ ಇಂಥ ದಟ್ಟವಾದ ಕಾಡಿನಲ್ಲಿ ಅವನ ಜೊತೆ ಸುತ್ತಾಡುತ್ತಾ ಕಷ್ಟಪಡುತ್ತಿದ್ದೀರಿ? ನೀವು ಒಪ್ಪಿಕೊಂಡರೆ ನಾನು ನಿಮ್ಮನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ. ಮನುಷ್ಯನ ಆಯಸ್ಸು ತುಂಬಾ ಕಡಿಮೆ, ಅದರಲ್ಲೂ ಯೌವನ ಇನ್ನೂ ಕಡಿಮೆ. ಹಾಗಾಗಿ ನಾವು ಇರುವಷ್ಟು ಕಾಲವು ಒಂದು ಕ್ಷಣನೂ ವ್ಯರ್ಥ ಮಾಡದೆ ಅನುಭವಿಸಬೇಕು ಎಂದು ಹೇಳಿದ. ಅವನನ್ನು ನೋಡಿದ ತಕ್ಷಣ ಚಂದ್ರಪ್ರಭಾಳ ಮನಸ್ಸಿನಲ್ಲೂ ಕೂಡ ಮೋಹ ಉಂಟಾಗಿತ್ತು. ಆದರೆ ಗಂಡನ ಮುಂದೆ ತೋರಿಸಿಕೊಳ್ಳಲಿಲ್ಲ.
ಈಗ ಆ ಯುವಕನಿಗೂ ಅವಳ ಮೇಲೆ ಇಷ್ಟ ಇದೆ ಎಂದು ತಿಳಿದ ತಕ್ಷಣ ಚಂದ್ರಪ್ರಭಾಳ ಸಂತೋಷಕ್ಕೆ ಇತಿಮಿತಿಯೇ ಇಲ್ಲದಂತಾಯಿತು. ಅವಳು ಆ ಕೂಡಲೇ, ನನಗೂ ಕೂಡ ನಿಮ್ಮ ಜೊತೆ ಸಂತೋಷವಾಗಿ ಇರಬೇಕು ಅನಿಸುತ್ತಿದೆ, ಆದರೆ ಏನು ಮಾಡೋದು, ನನ್ನ ಗ್ರಹಚಾರ, ನನ್ನ ಗಂಡ ನನ್ನ ಹಿಂದೆಯೇ ಸುತ್ತುತ್ತಿರುತ್ತಾನೆ ಅಂದಳು ಚಂದ್ರಪ್ರಭಾ. ಸಖಿ, ನೀನು ಒಂದು ಕೆಲಸ ಮಾಡು, ನೀನು ಕೂಡ ನೀರು ಕುಡಿಯುವ ನೆಪದಲ್ಲಿ ಆ ಬಾವಿಯ ಹತ್ತಿರ ಹೋಗು. ನಿನ್ನ ಗಂಡನಿಗೆ ನೀರು ಬಾವಿಯಿಂದ ತೆಗೆದುಕೊಡುವಂತೆ ಕೇಳು. ಅವನು ನೀರು ತೆಗೆಯುವಾಗ ಅವನನ್ನು ಬಾವಿಯ ಒಳಗಡೆ ತಳ್ಳಿಬಿಡು. ಅವನು ಅದರೊಳಗೆ ಬಿದ್ದು ಸಾಯುತ್ತಾನೆ. ಅವನು ಬದುಕಿದ್ದಾನಾ ಅಥವಾ ಸತ್ತಿದ್ದಾನಾ ಎಂದು ಹೇಳುವವರು ಕೇಳುವವರು ಈ ದಟ್ಟವಾದ ಕಾಡಿನಲ್ಲಿ ಒಬ್ಬರೂ ಇಲ್ಲ. ಅವನು ಸತ್ತರೆ ನಮ್ಮನ್ನು ತಡೆಯುವವರು ಯಾರೂ ಇರುವುದಿಲ್ಲ. ನಾವು ಎಷ್ಟೋ ಸುಖವಾಗಿ ಆನಂದವಾಗಿ ಯಾರೂ ಇಲ್ಲದ ಈ ಕಾಡಿನಲ್ಲಿ ನಮ್ಮ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳಬಹುದು ಅಂದ ಆ ಯುವಕ. ಸರಿ, ಹಾಗೆ ಮಾಡೋಣ ಅಂದಳು ಚಂದ್ರಪ್ರಭಾ. ಅಷ್ಟರಲ್ಲಿ ನೀರು ಕುಡಿದು ಸುದೀಪ ಅಲ್ಲಿಗೆ ಬಂದು ಬಿಟ್ಟ. ಆಗ ಚಂದ್ರಪ್ರಭಾ, ಸ್ವಾಮಿ, ನನಗೂ ಕೂಡ ತುಂಬಾ ದಾಹವಾಗುತ್ತಿದೆ, ನಾನು ಹೋಗಿ ನೀರು ಕುಡಿದು ಬರುತ್ತೇನೆ ಎಂದು ಹೇಳಿದಳು. ದೇವಿ, ಈ ಕಾಡಿನಲ್ಲಿ ನಿನ್ನನ್ನು ಒಂಟಿಯಾಗಿ ಬಾವಿಯ ಹತ್ತಿರ ಕಳಿಸುತ್ತೇನಾ? ನಾನೇ ಹೋಗಿ ನೀರು ತರುತ್ತೇನೆ, ನೀನಿಲ್ಲೇ ಕುಳಿತಿರು ಎಂದ ಸುದೀಪ. ನಿಮ್ಮನ್ನು 5 ನಿಮಿಷ ಕೂಡ ಬಿಟ್ಟಿರಲು ನನಗೆ ಆಗುವುದಿಲ್ಲ, ನಾನು ನಿಮ್ಮ ಜೊತೆ ಬರುತ್ತೇನೆ ಅಂದಳು ಚಂದ್ರಪ್ರಭಾ. ಪಾಪ ಸುದೀಪನಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ಅವನ ಹೆಂಡತಿಯೇ ಅವನನ್ನು ಕೊಲ್ಲಲು ಸಂಚು ರೂಪಿಸಿದ್ದಾಳೆ ಎಂಬ ವಿಷಯ ಗೊತ್ತಿಲ್ಲ. ಇಬ್ಬರು ಬಾವಿಯ ಹತ್ತಿರ ಹೋದರು. ಸುದೀಪ ನೀರು ಬಾವಿಯಿಂದ ತೆಗೆಯುತ್ತಿರುವಾಗ ಹಿಂದೆಯಿಂದ ಚಂದ್ರಪ್ರಭಾ ಅವನನ್ನು ಬಾವಿಯೊಳಗೆ ತಳ್ಳಿಬಿಟ್ಟಳು. ಅಲ್ಲಿಂದ ಓಡೋಡಿ ಆ ಯುವಕನ ಹತ್ತಿರ ಬಂದು, ಸ್ವಾಮಿ, ನೀವು ಹೇಳಿದಂತೆ ಅವನನ್ನು ನಾನು ಬಾವಿಯ ಒಳಗೆ ತಳ್ಳಿಬಿಟ್ಟೆ, ಆದರೆ ನನಗೇಕೋ ಈ ಕಾಡಿನಲ್ಲಿ ಇರಲು ಇಷ್ಟವಾಗುತ್ತಿಲ್ಲ. ಹೇಗೋ ನಿಮ್ಮ ಹತ್ತಿರ ತುಂಬಾ ದುಡ್ಡಿದೆ ಎಂದು ಹೇಳಿದ್ದೀರಿ, ನಾವು ನಗರಕ್ಕೆ ಹೋಗಿ ಸುಖವಾಗಿ ಬದುಕೋಣ ಅಂದಳು ಚಂದ್ರಪ್ರಭಾ. ಆ ಯುವಕ ಕೂಡ ಅದನ್ನು ಅಂಗೀಕರಿಸಿದ. ಇಬ್ಬರು ಅಲ್ಲಿಂದ ನಗರಕ್ಕೆ ಹೋಗಿ ಒಂದು ದೊಡ್ಡ ಮನೆಯನ್ನು ಕೊಂಡುಕೊಂಡು ಅದರೊಳಗೆ ಸುಖವಾಗಿ ಸಂಸಾರ ನಡೆಸುತ್ತಿದ್ದರು. ಆ ಯುವಕ ಚಂದ್ರಪ್ರಭಾಳಿಗೆ ನಾಟ್ಯವಾಡುವುದನ್ನು ಕೂಡ ಕಲಿಸಿಕೊಟ್ಟ. ಇನ್ನು ಮೊದಲೇ ಚಂದ್ರಪ್ರಭಾಳಿಗೆ ಹಾಡು ಹಾಡಲು ಬರುತ್ತಿತ್ತು. ಆ ನಗರದಲ್ಲಿ ಚಂದ್ರಪ್ರಭಾ ಹಾಡು ಹಾಡುತ್ತಾ ನಾಟ್ಯವಾಡುತ್ತಾ ಎಷ್ಟೋ ಸಂಪಾದನೆ ಮಾಡುತ್ತಿದ್ದಳು. ಆ ರೀತಿಯವರು ಕೆಲವೇ ದಿನಗಳಲ್ಲಿ ಎಷ್ಟೋ ಹಣ ಕೂಡಿಟ್ಟುಕೊಂಡರು. ಇಬ್ಬರು ಅವರಿಗೆ ಬೇಕಾದಂತೆ ಸುಖ ಭೋಗಗಳನ್ನು ಅನುಭವಿಸುತ್ತಾ ಬದುಕುತ್ತಿದ್ದರು. ಇತ್ತ ಚಂದ್ರಪ್ರಭಾ ಬಾವಿಯೊಳಗೆ ತಳ್ಳಿದಾಗ ಸುದೀಪ ಸತ್ತಿರಲಿಲ್ಲ. ಆ ಬಾವಿಯೊಳಗೆ ಬೆಳೆದಿದ್ದಂತ ಒಂದು ಮರದ ಬೇರನ್ನು ಹಿಡಿದುಕೊಂಡು ಅವನ ಪ್ರಾಣ ಕಾಪಾಡಿಕೊಂಡಿದ್ದ. ಸುದೀಪ ಜೋರಾಗಿ ಅಳುತ್ತಾ, ಮಹಾದೇವ, ನೀವು ಹೇಳಿದರೂ ಕೂಡ ಕೇಳದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಹೆಂಡತಿಯೇ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದಳು. ಅವಳಿಗಾಗಿ ನಾನು ನನ್ನ ಆಯಸ್ಸನ್ನೇ ಧಾರೆ ಎರೆದೆ. ಅದಕ್ಕೆ ತಕ್ಕ ಶಾಸ್ತಿ ಆಯ್ತು ಎಂದು ಗೋಳಾಡುತ್ತಿದ್ದ. 1-2 ದಿನಗಳು ಹೀಗೆಯೇ ಕಳೆದು ಹೋಯಿತು. ಯಾರೋ ಇಬ್ಬರು ವ್ಯಾಪಾರಿಗಳು ಆ ಜಾಗದಲ್ಲಿ ಪ್ರಯಾಣಿಸುತ್ತಾ ನೀರಿಗಾಗಿ ಬಾವಿಯ ಹತ್ತಿರ ಬಂದರು. ಸುದೀಪನ ಕೂಗಾಟ ಕೇಳಿಸಿಕೊಂಡ ಒಬ್ಬ ವ್ಯಾಪಾರಿ ಅವನನ್ನು ಹೊರಗೆ ತೆಗೆದು, ಯಾರಪ್ಪ ನೀನು, ಇದರೊಳಗೆ ಹೇಗೆ ಬಿದ್ದೆ ಎಂದು ಕೇಳಿದ. ಸುದೀಪ ನಡೆದ ಎಲ್ಲಾ ವಿಷಯವನ್ನು ಆ ವ್ಯಾಪಾರಿಗೆ ಹೇಳಿದ. ಅದನ್ನು ಕೇಳಿ ವ್ಯಾಪಾರಿಗೆ ಪಾಪ ಅನಿಸಿ, ನೋಡಪ್ಪ, ನೀನು ಚಿಂತಿಸಬೇಡ, ಕಷ್ಟದಲ್ಲಿರುವಾಗ ಭಗವಂತ ಕೈ ಬಿಡುವುದಿಲ್ಲ. ನಿನಗೆ ಇನ್ನೂ ಆಯಸ್ಸು ಗಟ್ಟಿಯಾಗಿರುವುದರಿಂದ ಇವತ್ತು ಆ ದೇವರು ನನ್ನನ್ನಿಲ್ಲಿ ಕಳಿಸಿದರು. ನಾವು ನಗರಕ್ಕೆ ಹೋಗುತ್ತಿದ್ದೇವೆ, ನಿನಗೆ ಇಷ್ಟವಿದ್ದರೆ ನಮ್ಮ ಜೊತೆ ಬರಬಹುದು ಎಂದು ಹೇಳಿದ. ಸುದೀಪ ಕೂಡ ಒಪ್ಪಿಕೊಂಡು ಅವರ ಜೊತೆ ನಗರಕ್ಕೆ ಬಂದ. ಆ ನಗರದಲ್ಲೇ ಚಂದ್ರಪ್ರಭಾ ಕೂಡ ವಾಸವಿರುವುದು. ಸುದೀಪ ಅಲ್ಲೇ ಒಬ್ಬ ವ್ಯಾಪಾರಿಯ ಹತ್ತಿರ ಕೆಲಸಕ್ಕೆ ಸೇರಿಕೊಂಡ. ಆ ವ್ಯಾಪಾರಿ ಕೂಡ ತುಂಬಾ ಒಳ್ಳೆಯವನು. ಸುದೀಪ ಎಷ್ಟೋ ನಿಷ್ಠೆಯಿಂದ ನಿಯತ್ತಿಂದ ಅವನ ಹತ್ತಿರ ಕೆಲಸ ಮಾಡುತ್ತಿದ್ದ. ಅವನನ್ನು ಯಾವಾಗಲೂ ಆ ವ್ಯಾಪಾರಿ ಮೆಚ್ಚಿಕೊಳ್ಳುತ್ತಿದ್ದ. ಕೆಲವೇ ದಿನಗಳಲ್ಲಿ ಸುದೀಪ ಆ ವ್ಯಾಪಾರಿಗೆ ಆಪ್ತನಾದ. ಒಂದು ದಿನ ನಗರದ ರಾಜ
ನಾಟ್ಯ ಕಚೇರಿಯನ್ನು ಏರ್ಪಾಟು ಮಾಡಿ ಆ ನಗರದ ಎಲ್ಲಾ ವ್ಯಾಪಾರಿಗಳನ್ನು ಆಹ್ವಾನಿಸಿದ. ಈ ವ್ಯಾಪಾರಿ ಕೂಡ ಅಲ್ಲಿಗೆ ಹೋಗುವಾಗ ಅವನ ಜೊತೆಯಲ್ಲಿ ಸುದೀಪನನ್ನು ಕೂಡ ಕರೆದೋದ. ಅಲ್ಲಿ ನಾಟ್ಯವಾಡುತ್ತಿರುವುದು ಸ್ವತಃ ಚಂದ್ರಪ್ರಭ. ಅವಳು ಸುಂದರವಾಗಿ ಬೊಂಬೆಯಂತೆ ಅಲಂಕರಿಸಿಕೊಂಡು ನಾಟ್ಯ ಮಾಡುತ್ತಿದ್ದಳು. ಸುದೀಪ ಅವಳನ್ನೇ ನೋಡುತ್ತಿದ್ದ. ಎಲ್ಲರೂ ಅವಳ ನಾಟ್ಯ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ಎಷ್ಟೋ ಬೆಲೆ ಬಾಳುವ ಕಾಣಿಕೆಗಳನ್ನು ಕೂಡ ಅವಳಿಗೆ ಕೊಡುತ್ತಿದ್ದರು. ಸುದೀಪ ಕೂಡ ಹೋಗಿ ವಜ್ರದ ಒಂದು ಉಂಗುರವನ್ನು ಅವಳಿಗೆ ಕಾಣಿಕೆಯಾಗಿ ಕೊಟ್ಟ. ಆ ಉಂಗುರ ನೋಡಿದ ಕೂಡಲೇ ಅದು ಅವಳ ಗಂಡನ ಉಂಗುರ ಎಂದು ಚಂದ್ರಪ್ರಭಾ ಕಂಡುಹಿಡಿದಳು. ಅವಳು ಮನಸ್ಸಿನಲ್ಲಿ, ಅಯ್ಯೋ, ಇವನಿನ್ನೂ ಬದುಕಿದ್ದಾನ, ನನ್ನನ್ನು ಹುಡುಕುತ್ತಾ ಇಲ್ಲಿಯವರೆಗೂ ಬಂದು ಬಿಟ್ಟಿದ್ದಾನೆ, ಇವನನ್ನು ಹೀಗೆ ಬಿಟ್ಟರೆ ಖಂಡಿತ ನನ್ನನ್ನು ಕೊಂದು ಬಿಡುತ್ತಾನೆ. ಒಂದು ಕೆಲಸ ಮಾಡೋಣ, ನಾನೊಂದು ಒಳ್ಳೆಯ ಹಾಡನ್ನು ಹಾಡಿ ರಾಜನನ್ನು ಮೆಚ್ಚಿಸುತ್ತೇನೆ, ಆಗ ಅವರು ಏನಾದರೂ ಬೇಡಿಕೋ ಎಂದು ಹೇಳುತ್ತಾರೆ. ಆಗ ನಾನಿವನಿಗೆ ಮರಣದಂಡನೆ ವಿಧಿಸಿ ಎಂದು ಕೇಳುತ್ತೇನೆ ಅಂದುಕೊಂಡು ಒಂದು ಹಾಡನ್ನು ಶುರು ಮಾಡಿದಳು. ಆ ಹಾಡು ಮಹಾರಾಜನನ್ನು ಎಷ್ಟೋ ಮೆಚ್ಚಿಸಿತು. ಅವನು ಚಂದ್ರಪ್ರಭಾಳನ್ನು ಕರೆದು, ನಿನ್ನ ಹಾಡು, ನಿನ್ನ ನಾಟ್ಯ ಎರಡೂ ಕೂಡ ನನ್ನನ್ನು ಸಂತೋಷಪಡಿಸಿದೆ. ನಿನಗೆ ಯಾವ ಕಾಣಿಕೆ ಬೇಕು ಕೇಳಿಕೋ, ಕೊಡುತ್ತೇನೆ ಎಂದು ಹೇಳಿದ. ಮಹಾರಾಜ, ನಾನು ಕೇಳುವ ಕಾಣಿಕೆ ನಿಮ್ಮನ್ನು ಇದುವರೆಗೂ ಯಾರೂ ಕೂಡ ಕೇಳಿರುವುದಿಲ್ಲ. ಆದರೆ ನಾನು ಹಣ, ರಾಜ್ಯ, ಸಂಪತ್ತು ಏನನ್ನು ಕೂಡ ಕೇಳುವುದಿಲ್ಲ. ಈಗ ನಾನು ಕೇಳುವಂತ ಕೋರಿಕೆ ನೀವು ಈಡೇರಿಸುತ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ ನನ್ನ ಕೋರಿಕೆ ಹೇಳುತ್ತೇನೆ ಅಂದಳು ಚಂದ್ರಪ್ರಭಾ. ಮಹಾರಾಜ ಅವನ ಮನಸ್ಸಿನಲ್ಲಿ, ಹಣ, ಆಸ್ತಿ, ರಾಜ್ಯ ಇದ್ಯಾವುದೂ ಕೇಳಲಿಲ್ಲ ಅಂದರೆ ನನಗೆ ನಷ್ಟವೇನು ಅಂದುಕೊಂಡು, ಸರಿ, ನೀನೇನೇ ಕೇಳಿದರೂ ಕೊಡುತ್ತೇನೆ ಎಂದು ಮಾತು ಕೊಟ್ಟ. ಮಹಾರಾಜ, ಈ ಸಭೆಯಲ್ಲಿ ಇದಕ್ಕೂ ಮುಂಚೆ ನನ್ನ ಹಣವನ್ನೆಲ್ಲ ದೋಚಿಕೊಂಡು ನನ್ನನ್ನು ಮಾನಭಂಗ ಮಾಡಲು ಪ್ರಯತ್ನಿಸಿದ ವ್ಯಕ್ತಿಯನ್ನು ನಾನು ನೋಡಿದೆ. ನೀವು ಆ ವ್ಯಕ್ತಿಗೆ ಮರಣದಂಡನೆ ವಿಧಿಸಬೇಕು ಅಂದಳು ಚಂದ್ರಪ್ರಭಾ. ಹೆಣ್ಣಿನ ಅನುಮತಿ ಇಲ್ಲದೆ ಅವಳ ಮೈ ಮೇಲೆ ಕೈ ಹಾಕುವವನನ್ನು ನಾನೆಂದಿಗೂ ಕ್ಷಮಿಸುವವನಲ್ಲ. ನೀನವನನ್ನು ಕ್ಷಮಿಸಿದರೂ ನಾನು ಕ್ಷಮಿಸುವುದಿಲ್ಲ. ಅವನಿಗೆ ಮರಣದಂಡನೆ ಖಚಿತ. ಅವನು ಯಾರೆಂದು ತೋರಿಸು ಅಂದ ಮಹಾರಾಜ. ಚಂದ್ರಪ್ರಭಾ ಸುದೀಪನನ್ನು ತೋರಿಸಿದಳು. ರಾಜಭಟರು ಆ ಕೂಡಲೇ ಅವನನ್ನು ಬಂಧಿಸಿ ರಾಜನ ಮುಂದೆ ತಂದು ನಿಲ್ಲಿಸಿದರು. ಮಹಾರಾಜ ಕೋಪದಿಂದ ಅವನನ್ನು ದಿಟ್ಟಿಸಿ ನೋಡುತ್ತಾ, ನಾಳೆಯೇ ಇವನಿಗೆ ಮರಣ ಶಿಕ್ಷೆ ವಿಧಿಸುತ್ತಿದ್ದೇನೆ ಎಂದು ಹೇಳಿದ. ಕೂಡಲೇ ರಾಜಭಟರು ಅವನನ್ನು ಕಾರಾಗಾರದೊಳಗೆ ತಳ್ಳಿದರು. ಮಹಾರಾಜನ ಹತ್ತಿರ ಬೇಲಾಡಿ ಸುದೀಪನಿಗೆ ಕೆಲಸ ಕೊಟ್ಟ ವ್ಯಾಪಾರಿ ಅವನನ್ನು ಭೇಟಿಯಾಗಲು ಬಂದ. ನೋಡಪ್ಪ, ನಾನು ಎಷ್ಟೋ ದಿನಗಳಿಂದ ನಿನ್ನನ್ನು ನೋಡುತ್ತಿದ್ದೇನೆ. ನೀನು ₹1 ಕೂಡ ನನ್ನ ಅಂಗಡಿಯಲ್ಲಿ ದೋಚಲಿಲ್ಲ. ನಿನ್ನನ್ನು ನಂಬಿ ಎಷ್ಟೋ ಹಣದ ವ್ಯವಹಾರ ನಾನು ಮಾಡಿದ್ದೇನೆ. ಹಾಗೆ ನೀನು ಯಾವ ದಿನವೂ ಕೂಡ ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ನಾನು ಗಮನಿಸಲಿಲ್ಲ. ಹಾಗಾಗಿ ಆ ಹೆಣ್ಣಿನ ಮಾತಿನ ಮೇಲೆ ನನಗೆ ನಂಬಿಕೆ ಬರುತ್ತಿಲ್ಲ. ಅವಳಿಗೂ ನಿನಗೂ ಸಂಬಂಧ ಏನು? ಏಕೆ ರಾಜನಿಗೆ ನಿನ್ನ ಮೇಲೆ ತಪ್ಪಾದ ದೂರು ಕೊಟ್ಟಿದ್ದಾಳೆ ಎಂದು ಕೇಳಿದ. ಸ್ವಾಮಿ, ಅದು ದೊಡ್ಡ ಕತೆ. ಅದನ್ನು ಹೇಳುವಷ್ಟು ಸಮಯ ಇಲ್ಲ. ನಾನು ಯಾವ ತಪ್ಪು ಕೂಡ ಮಾಡಿಲ್ಲ. ದಯವಿಟ್ಟು ನೀವು ನನಗೊಂದು ಸಹಾಯ ಮಾಡಿ. ನೀವು ಮಹಾರಾಜನ ಹತ್ತಿರ ಹೋಗಿ ನಾನು 2 ಪ್ರಶ್ನೆಗಳನ್ನು ಮಹಾರಾಜನಿಗೆ ಕೇಳಬೇಕು ಎಂದು ಹೇಳಿ ಅವರನ್ನು ಭೇಟಿಯಾಗಲು ಅನುಮತಿ ಕೊಡಿಸಿ ಎಂದು ಕೇಳಿಕೊಂಡ ಸುದೀಪ. ಸರಿ ಎಂದು ಹೇಳಿ ಆ ವ್ಯಾಪಾರಿ ಮಹಾರಾಜನನ್ನು ಭೇಟಿಯಾಗಿ, ಪ್ರಭು, ನೀವೀಗ ಗಲ್ಲು ಶಿಕ್ಷೆ ವಿಧಿಸಿದಂತಹ ಯುವಕ ನನ್ನ ಹತ್ತಿರ ಕೆಲಸ ಮಾಡುತ್ತಾನೆ. ಆ ಹೆಣ್ಣು ದೂರು ಕೊಟ್ಟಂತೆ ಅವನು ಕೆಟ್ಟವನಲ್ಲ. ಅವನು ನಿಮ್ಮನ್ನು 2 ಪ್ರಶ್ನೆಗಳು ಕೇಳಲು ಆಸೆ ಪಡುತ್ತಿದ್ದಾನೆ. ಈಗ ಅವನಿಗೆ ನೀವು ಮಾತನಾಡಲು ಅವಕಾಶ ಕೊಡದಿದ್ದರೆ ಇನ್ಯಾವತ್ತೂ ಕೊಡಲು ಆಗುವುದಿಲ್ಲ. ಹಾಗಾಗಿ ದಯವಿಟ್ಟು ಒಂದು ಬಾರಿ ಅವನು ಮಾತನಾಡಲು ಅವಕಾಶ ಕೊಡಿ ಎಂದು ಬೇಡಿಕೊಂಡ. ಮಹಾರಾಜ ಸುದೀಪನನ್ನು ಭೇಟಿಯಾಗಲು ಒಪ್ಪಿಕೊಂಡರು. ರಾಜಭಟರು ಆ ಕೂಡಲೇ ಸುದೀಪನನ್ನು ಮಹಾರಾಜನ ಮುಂದೆ ತಂದು ನಿಲ್ಲಿಸಿದರು. ಮಹಾರಾಜನಿಗೆ ಸುದೀಪನ ಮೇಲೆ ಇನ್ನೂ ಕೋಪ ಇತ್ತು. ನೋಡಪ್ಪ, ನಿನ್ನ ಯಜಮಾನಿ ನೀನು ಒಳ್ಳೆಯವನು ಎಂದು ಹೇಳುತ್ತಿದ್ದಾನೆ.
ಹಾಗಾಗಿ ನಿನಗೆ ಕೊನೆಯದಾಗಿ ಒಂದು ಅವಕಾಶ ಕೊಡುತ್ತಿದ್ದೇನೆ. ನೀನು ಕೇಳಬೇಕಾದ ಆ 2 ಪ್ರಶ್ನೆಗಳನ್ನು ಬೇಗನೆ ಕೇಳು ಎಂದು ಹೇಳಿದ. ಮಹಾರಾಜ, ನನ್ನ ಮೊದಲನೇ ಪ್ರಶ್ನೆ, ನಾನು ಯಾವ ತಪ್ಪು ಮಾಡಿದೆ ಎಂದು ನನಗೆ ಗಲ್ಲು ಶಿಕ್ಷೆ ವಿಧಿಸಿದ್ದೀರಿ ಅಂದ ಸುದೀಪ. ಆಗ ಮಹಾರಾಜ ಚಂದ್ರಪ್ರಭಾಳನ್ನು ಕೂಡ ಅಲ್ಲಿಗೆ ಕರೆದು, ನೀನು ಈ ಹೆಣ್ಣಿನ ಹಣವನ್ನು ದೋಚಿಕೊಂಡು ಅವಳ ಮಾನವನ್ನು ದೋಚಲು ಪ್ರಯತ್ನಿಸಿದೆ ಎಂದು ಈ ಹೆಣ್ಣು ದೂರು ಕೊಟ್ಟಿದ್ದಾಳೆ. ಹೆಣ್ಣಿನ ಮಾನ ದೋಚುವುದು ಅಥವಾ ದೋಚಲು ಪ್ರಯತ್ನಿಸುವುದು ಮಹಾಪಾಪ. ಅದನ್ನು ನಾನು ಅಂಗೀಕರಿಸುವುದಿಲ್ಲ. ಹಾಗಾಗಿ ನಿನಗೆ ಗಲ್ಲು ಶಿಕ್ಷೆ ವಿಧಿಸಿದೆ ಅಂದ ಮಹಾರಾಜ. ಆಗ ಸುದೀಪ, ಮಹಾರಾಜ, ಆಕೆಯ ದೂರು ತಪ್ಪು. ಅವಳ ಹೆಸರು ಚಂದ್ರಪ್ರಭಾ. ಅವಳು ನನ್ನ ಹೆಂಡತಿ. ಅವಳು ಇನ್ನೊಬ್ಬ ಯುವಕನ ಮೇಲೆ ಮೋಹಿತಳಾಗಿ ನನ್ನನ್ನು ಬಾವಿಯೊಳಗೆ ತಳ್ಳಿ ಆ ಯುವಕನ ಜೊತೆ ಈ ನಗರಕ್ಕೆ ಓಡಿ ಬಂದಳು. ನಾನು ಕೆಲವು ವ್ಯಾಪಾರಿಗಳ ಸಹಾಯದಿಂದ ಬಾವಿಯಿಂದ ಮೇಲೆ ಬಂದು ಅವರ ಜೊತೆ ಇಲ್ಲಿಗೆ ಬಂದು ಇನ್ನೊಬ್ಬ ವ್ಯಾಪಾರಿಯ ಹತ್ತಿರ ಕೆಲಸಕ್ಕೆ ಸೇರಿಕೊಂಡು ನಿಷ್ಠೆಯಿಂದ ದುಡಿಯುತ್ತಿದ್ದೇನೆ ಅಂದ ಸುದೀಪ. ಅಯ್ಯೋ ಮಹಾರಾಜ, ಇವನು ಎಷ್ಟೊಂದು ಸುಳ್ಳು ಹೇಳುತ್ತಿದ್ದಾನೆ. ಇವನು ಯಾರೆಂದು ಕೂಡ ನನಗೆ ಗೊತ್ತಿಲ್ಲ. ಅಂತದ್ದರಲ್ಲಿ ಇವನು ನನ್ನ ಗಂಡ ಎಂದು ಹೇಳುತ್ತಿದ್ದಾನೆ. ಎಲ್ಲಾದರೂ ಹೆಂಡತಿ ಗಂಡನನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳ? ಅದೂ ಅಲ್ಲದೆ ಒಂದು ಹೆಣ್ಣಿಗೆ ಒಬ್ಬ ಪುರುಷನನ್ನು ಕೊಲ್ಲುವ ಶಕ್ತಿ ಇರುತ್ತದ? ಇವನು ಗಲ್ಲು ಶಿಕ್ಷೆ ತಪ್ಪಿಸಿಕೊಳ್ಳಲು ಏನೇನೋ ನಾಟಕ ಆಡುತ್ತಿದ್ದಾನೆ ಎಂದಳು ಚಂದ್ರಪ್ರಭಾ. ಮಹಾರಾಜ, ನಾನು ಕಾಡಿನಲ್ಲಿ ಒಂದು ಅಮೂಲ್ಯವಾದುದನ್ನು ಇವಳಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ. ಅದನ್ನಿವಳು ನನಗೆ ಹಿಂದಿರುಗಿ ಕೊಟ್ಟರೆ ನಾನು ಸಂತೋಷವಾಗಿ ನಿಮ್ಮ ಗಲ್ಲು ಶಿಕ್ಷೆ ಸ್ವೀಕರಿಸುತ್ತೇನೆ ಅಂದ ಸುದೀಪ. ಕಾಡಿನಲ್ಲಿ ಸುದೀಪ ಅವಳಿಗೆ ಏನೂ ಕೊಟ್ಟಿರಲಿಲ್ಲ. ಹಾಗಾಗಿ ಚಂದ್ರಪ್ರಭಾ, ಮಹಾರಾಜ, ಇವನು ಮತ್ತೆ ಮತ್ತೆ ಸುಳ್ಳು ಹೇಳುತ್ತಿದ್ದಾನೆ. ಇವನು ಏನನ್ನು ಕೊಟ್ಟ ಎಂದು ಕೇಳಿ ಅಂದಳು. ಆಗ ಸುದೀಪ ಮಹಾರಾಜನ ಮುಂದೆ ಇದ್ದ ಚೊಂಬನ್ನು ತೆಗೆದುಕೊಂಡು ಇದರೊಳಗಿರುವ ನೀರನ್ನು ಅವಳ ಕೈಯಲ್ಲಿ ತೆಗೆದುಕೊಂಡು, ಇವನು ನನಗೆ ದಾನವಾಗಿ ಕೊಟ್ಟಿದ್ದನ್ನು ನಾನಿವನಿಗೆ ಹಿಂದಿರುಗಿ ಕೊಡುತ್ತಿದ್ದೇನೆ ಎಂದು ಆ ನೀರನ್ನು ನನ್ನ ಕೈಯೊಳಗೆ ಹಾಕಲು ಹೇಳಿ. ಆಗ ನಾನು ಕೊಟ್ಟ ದಾನ ತಾನಾಗಿ ನನ್ನ ಹತ್ತಿರ ಬರುತ್ತದೆ ಎಂದು ಹೇಳಿದ. ಅಷ್ಟೇನಾ ಎಂದು ಚಂದ್ರಪ್ರಭಾ ಆ ನೀರನ್ನು ತೆಗೆದುಕೊಂಡು, ನೀನು ನನಗೆ ಕೊಟ್ಟಿರುವಂತ ದಾನ ನಿನಗೆ ನಾನು ಹಿಂದಿರುಗಿ ಕೊಡುತ್ತಿದ್ದೇನೆ ಎಂದು ಅವಳ ಕೈಯಲ್ಲಿದ್ದ ನೀರನ್ನು ಸುದೀಪನ ಕೈಯಲ್ಲಿ ಹಾಕಿದಳು. ಚಂದ್ರಪ್ರಭಾ ಸುದೀಪನ ಕೈಯಲ್ಲಿ ನೀರು ಹಾಕಿದ ಕೂಡಲೇ ಅಲ್ಲೇ ಬಿದ್ದು ಪ್ರಾಣ ಬಿಟ್ಟಳು. ಅದನ್ನು ನೋಡಿ ಆ ಸಭೆಯಲ್ಲಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಅದನ್ನು ನೋಡಿದ ಮಹಾರಾಜ ಕೂಡ ಆಶ್ಚರ್ಯದಿಂದ, ಇಲ್ಲೇನಾಗುತ್ತಿದೆ, ಏಕೆ ಆ ಹೆಣ್ಣು ಹಠಾತ್ತನೆ ಪ್ರಾಣ ಕಳೆದುಕೊಂಡಳು ಎಂದು ಕೇಳಿದ. ಆಗ ಸುದೀಪ ಅವನ ತಂದೆ ರಾಜ್ಯದಿಂದ ಬಹಿಷ್ಕಾರ ಮಾಡಿದ ವಿಷಯದಿಂದ ಹಿಡಿದು ಇಲ್ಲಿಯವರೆಗೂ ನಡೆದ ಎಲ್ಲಾ ವಿಷಯವನ್ನು ಮಹಾರಾಜನಿಗೆ ತಿಳಿಸಿದ. ಅದನ್ನು ಕೇಳಿ ಮಹಾರಾಜನ ಕಣ್ಣಲ್ಲೂ ಕೂಡ ನೀರು ತುಂಬಿಕೊಂಡಿತು. ಸುದೀಪನ ನಿಷ್ಠೆಯನ್ನು ಮೆಚ್ಚಿಕೊಂಡ ಮಹಾರಾಜ ಅದೇ ಸಭೆಯಲ್ಲಿ ಅವನ ಮಗಳನ್ನು ಕೊಟ್ಟು ಸುದೀಪನ ಜೊತೆ ಮದುವೆ ಮಾಡಿದ. ಚಂದ್ರಪ್ರಭಾಳನ್ನು ಕರೆದುಕೊಂಡು ಬಂದಿದ್ದ ಯುವಕನಿಗೆ ಗಲ್ಲು ಶಿಕ್ಷೆ ಹಾಕಿದ. ಕೆಲ ವರ್ಷಗಳ ನಂತರ ಚಂದ್ರಗುಪ್ತ ಕೂಡ ಮಗನ ವಿಷಯದಲ್ಲಿ ತಪ್ಪು ಮಾಡಿದೆ ಎಂದು ತಿಳಿದುಕೊಂಡ. ಹಾಗಾಗಿ ಅವನು ಸುದೀಪನನ್ನು ರಾಜ್ಯಕ್ಕೆ ಆಹ್ವಾನಿಸಿ ರಾಜ್ಯಾಧಿಕಾರವನ್ನು ಅವನಿಗೆ ಬಿಟ್ಟುಕೊಟ್ಟ. ಆ ರೀತಿ ಸುದೀಪ ಅವನ ಹೆಂಡತಿಯೊಂದಿಗೆ ಸುಖವಾಗಿ ಸಂತೋಷವಾಗಿ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಾ ರಾಜ್ಯಭಾರ ಮಾಡಿದ. ಸ್ನೇಹಿತರೆ, ಈ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ನೀತಿ ಏನೆಂದರೆ, ಧರ್ಮವನ್ನು ನಂಬುವ ವ್ಯಕ್ತಿ ಜೀವನದಲ್ಲಿ ಎಂದೂ ಕೂಡ ಸೋಲುವುದಿಲ್ಲ. ಮೊದಲಿಗೆ ಸೋತರೂ ಕೂಡ ಕೊನೆಯಲ್ಲಿ ಗೆಲುವು ಅವನದೇ ಆಗಿರುತ್ತೆ. ಅವರಿಗೆ ದೇವರು ಒಂದಲ್ಲ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾರೆ. ಅಂತವರಿಗೆ ಯಾರು ಮೋಸ ಮಾಡಲು ಪ್ರಯತ್ನಿಸುತ್ತಾರೋ ಕೊನೆಗೆ ಅವರೇ ನಾಶವಾಗುತ್ತಾರೆ. ಕರ್ಮ ಯಾರನ್ನು ಕೂಡ ಬಿಡುವುದಿಲ್ಲ ಎಂಬುದು ಈ ಕತೆ ನಮಗೆ ತಿಳಿಸಿಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.